ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈಕಮಾಂಡ್ಗೆ ಬಿಗ್ ಮೆಸೇಜ್ ಕೊಟ್ಟ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯತ್ನಾಳ್ಗೆ ಮತ್ತೊಂದು ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದೆ ಟೀಮ್ ಮತ್ತು ಏನಾದರೂ ಆಗಲಿ ಅಂತ ತಮ್ಮದೇ ಆದ ಅಚ್ಚರಿಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯತ್ನಾಳ್ ರೆಡಿ ಆದಂಗೆ ಕಾಣಿಸ್ತಾ ಇದೆ ಟೀಮ್ ಜೊತೆಗೆ. ಈ ಹೊತ್ತಲ್ಲಿ ವಿಜಯೇಂದ್ರ ಯಾವ ರೀತಿ ಕೌಂಟರ್ ಮಾಡಿದ್ದಾರೆ ಯತ್ನಾಳ್ ಸ್ಟ್ರಾಟಜಿಗೆ, ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಸದ್ಯ ಯತ್ನಾಳ್ ಬಣ ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದೆ. ಮುಂದೇನು ಮಾಡಬಹುದು, ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಹೇಗೆ ಸೆಡ್ಡು ಹೊಡಿಬೇಕು, ವಿಜಯೇಂದ್ರ ವಿರುದ್ಧ ಯಾವ ರೀತಿ ದೂರನ ಕೊಡಬೇಕು, ರಿಪೋರ್ಟನ್ನು ಕೊಡಬೇಕು, ವಿಜಯೇಂದ್ರ ಮೇಲೆ ಕ್ರಮ ಆಗಬೇಕು, ಅಂತಹ ನಡೆಯನ್ನ ಅನುಸರಿಸೋಣ ನಾವು. ಯಾವ ಕಾರಣಕ್ಕೂ ಈ ನೋಟಿಸ್ಗೆ ಹೆದರೋ ಬೇಡವೇ ಬೇಡ ನಾವು ಅನ್ನುವಂಥ ನಿರ್ಧಾರ ಎಲ್ಲ ತಗೊಂಡು ಈಗ ಸಿದ್ಧವಾಗಿ ನಿಂತಿದೆ ಟೀಮ್. ನಾಳೆ 11:30 ಬುಧವಾರ 11ವರೆಗೆ ಶಿಸ್ತು ಸಮಿತಿಯ ಅಧ್ಯಕ್ಷರು ಕರೆದಿದ್ದಾರೆ ಯತ್ನಾಳ್ ಅವ್ರನ್ನ. ಸದ್ಯ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ನಾಳೆ ಬೆಳಗ್ಗೆ ಹಾಜರಾಗಬೇಕು. ಅಲ್ಲಿ ಬಹುಶಃ ಈ ನೋಟಿಸ್ಗೆ ಅವರು ಉತ್ತರ ಕೊಡಬಹುದು. ಮತ್ತು 10 ದಿನಗಳ ಡೆಡ್ಲೈನ್ ಇತ್ತು, ನನಗೆ ಅಷ್ಟು ದಿನ ಬೇಡ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದರು. ಚಾನ್ಸ್ ಸಿಕ್ಕಿರೋದ್ರಿಂದ, ನೀವೇ ಕರೆದಿರೋದ್ರಿಂದ ವಿಜಯೇಂದ್ರ ಹಲವು ವಿಚಾರಗಳನ್ನು ನಾನು ಸಾಕ್ಷ್ಯ ಸಮೇತ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ರವಾನೆ ಮಾಡಿದ್ದಾರೆ. ಈಗ ಹೊರಟು ನಿಂತಿದ್ದಾರೆ, ನಾನೆಲ್ಲದಕ್ಕೂ ರೆಡಿ ಅಂತ. 11:30 ಗೊತ್ತಾಗತ್ತೆ ನಾಳೆ ಯತ್ನಾಳ್ ಮೇಲೆ ಹೈಕಮಾಂಡ್ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಾ ಅಥವಾ ಆರಂಭಿಕವಾಗಿ ಪಾಠ ಮಾಡಿ ಕಳಿಸ್ಕೊಡ್ತಾರ, ಶಿಸ್ತು ಸಮಿತಿಯ ಮುಂದಿನ ನಡೆ ಏನು ನೋಡಬೇಕು. ಇದ್ರ ನಡುವೆ ಜಾರಕಿಹೊಳಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟರು. ಯತ್ನಾಳ್ ಏನು ಪಕ್ಷ ವಿರೋಧಿ ಕೆಲಸ ಮಾಡಿರೋದು, ವಿಜಯೇಂದ್ರ ವಿರುದ್ಧ ಆಕ್ಷನ್ ಆಗಬೇಕು, ಮೊದಲು ಅವರನ್ನೇ ಪಕ್ಷದಿಂದ ಉಚ್ಚಾಟಿಸಬೇಕು, ರಾಜ್ಯಾಧ್ಯಕ್ಷರನ್ನೇ ಉಚ್ಚಾಟಿಸಬೇಕು ಅನ್ನೋ ಮಟ್ಟಿಗೆ ಬೇರೆ ಬೇರೆ ನಾಯಕರ ಹೇಳಿಕೆಗಳು ಬರ್ತಾ ಇದ್ದಾವೆ. ಮತ್ತು ಈ ಜಿಲ್ಲಾಧ್ಯಕ್ಷರ ಮೀಟಿಂಗ್ ಮಾಡಿ ಯತ್ನಾಳ್ ಉಚ್ಚಾಟನೆಗೆ ಅಂತ ಸಹಿ ಎಲ್ಲ ಪಡೆದಿದ್ದಾರಲ್ಲ, ಅದ್ರ ಬಗ್ಗೆ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟರು. ವಿಜಯೇಂದ್ರ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಎಲ್ಲರ ಹತ್ರ ಸಹಿ ಹಾಕ್ಸ್ಕೊಂಡು ಆಮೇಲೆ ಮೇಲ್ಗಡೆ ಉಚ್ಚಾಟನೆ ವಿಚಾರವನ್ನು ಬರೆದಿದ್ದಾರೆ. ಸೊ ಅವರು ಅಲ್ಲೂ ಅಕ್ರಮ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು. ಅದಾಗ್ತಾ ಇದ್ದ ಹಾಗೆ ವಿಡಿಯೋ ಬಿಟ್ಟ ವಿಜಯೇಂದ್ರ. ಅಂದರೆ ವಿಜಯೇಂದ್ರ ಟೀಮಿಂದ ಔಟ್ ಆದಂಗಿದೆ ಇದು, ಯತ್ನಾಳ್ ಕೌಂಟರ್ ಮಾಡೋದಕ್ಕೆ ಅಂತಾನೆ. ಇವತ್ತು ತರುಣ್ ಚುಗ್ ಅವರು ಬಂದಿದ್ರು, ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಭಾಗಿಯಾಗಿದ್ರು ಮೀಟಿಂಗಲ್ಲಿ. ಕಾರ್ಯಕಾರಿಣಿ ಅಧಿಕೃತವಾಗಿ ನಡೆಯುತ್ತೆ, ಇನ್ನೂ ಟೈಮ್ ಇದೆ, ಅಲ್ಲೇ ಯತ್ನಾಳ್ ವಿಚಾರದ ಫೈನಲ್ ಮಾಡೋಣ ಅನ್ನೋ ರೀತಿಯಲ್ಲಿ ತರುಣ್ ಚುಗ್ ಹೆಚ್ಚು ಪ್ರಸ್ತಾಪ ಮಾಡೋಕೆ ಬಿಟ್ಟಿಲ್ಲ, ಆದರೂ ದೂರು ಕೊಟ್ಟಿದ್ದಾರೆ. ಸಭೆಯಲ್ಲಿಯೇ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾದ ವಿಡಿಯೋವನ್ನು ಈಗ ಬಿಡಲಾಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಾದರೂ ಓಡಾಡಲಿ, ಇಲ್ಲ ಯತ್ನಾಳ್ ಬಣಕ್ಕೆ ಉತ್ತರವಾದರೂ ಆಗಲಿ ಅನ್ನೋ ರೀತಿಯಲ್ಲಿ BSY ಬಣದಿಂದ ಅದನ್ನು ಹರಿಬಿಟ್ಟಂಗೆ ಕಾಣಿಸ್ತಾ ಇದೆ. ನಾಳೆ 11:30 ಕರೆದಾರೆ ಅವರು, ಬಸ್ಸಿನ ಹೊಂಟಾರ. ಒಬ್ರು ನಾವೆಲ್ಲ ಹೋಗಲ್ಲ. ನಾಳೆ 11:30 ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ್ ಅವರು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದ. ಅದಕ್ಕಿಂತ ಮೊದಲಲ್ಲಿ ನಾವು ಹೇಗೆ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೇವೆ. ಯಾಕಂದ್ರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಏನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಹುಡುಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಮತ್ತು ಆ ಲೆಟರ್ ಹೆಡ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಈಗ ಏನಂತ ಸಹಿ ಮಾಡಿರೋದು, ಪ್ರತಿಯೊಬ್ಬರೂ ಸಹಿ ಮಾಡಿರೋದು ಯಾರಿಗೂ ಒತ್ತಾಯಪೂರ್ವಕವಾಗಿ ಅಥವಾ ಅವ್ರಿಗೆ ಕಣ್ಣಿಗೆ ಮರೆಮಾಚಿ ಸಹಿ ಮಾಡಿಸಿರೋದಲ್ಲ ಅನ್ನುವ ಲೆಟರ್ ಹೆಡ್ ಬಿಟ್ಟು ಅದಕ್ಕೂ ಕೌಂಟರ್ ಕೊಟ್ಟಿರೋದು. ಮತ್ತು ತರುಣ್ ಚುಗ್ ಅವರ ಬಳಿ ಯಾವ ರೀತಿ ಜಿಲ್ಲಾಧ್ಯಕ್ಷರುಗಳಿಗೆ ಸಮಸ್ಯೆ ಆಗ್ತಿದೆ, ಪಕ್ಷ ಸಂಘಟನೆಗೆ ಸಮಸ್ಯೆ ಆಗ್ತಿದೆ, ವಿಜಯೇಂದ್ರ ಬಂದಾಗಿಂದ ಜಿಲ್ಲಾವಾರು ಎಷ್ಟು ವಿಸಿಟ್ ಹಾಕಿದ್ದಾರೆ, ಎಷ್ಟು ಯಾತ್ರೆ ಮಾಡಿದ್ದಾರೆ, ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ರಿಪೋರ್ಟನ್ನು ಜಿಲ್ಲಾಧ್ಯಕ್ಷರುಗಳೇ ಕೊಟ್ಟು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಅವರು ಯಾವ ರೀತಿ ಅಶಿಸ್ತಿನಿಂದ ನಡ್ಕೊಂಡಿದ್ದಾರೆ ಅನ್ನುವಂಥ ವರದಿಯನ್ನಿಟ್ಟು ಕಂಪ್ಲೇಂಟ್ ಮಾಡಿರೋದು, ಒತ್ತಡ ಕೇಳಿ ಬಂದಿರೋದು. ಸದಾನಂದ ಗೌಡರು ಬೇರೆ ಬೇರೆ ನಾಯಕರೆಲ್ಲ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಚಿನ್ನದ ಬಟ್ಲಲ್ಲಿ ಇಟ್ಟುಕೊಡ್ತಿದೆ ಕಾಂಗ್ರೆಸ್ಸು ಒಂದಾದ್ಮೇಲೆ ಒಂದು ಹಗರಣಗಳ ಅಸ್ತ್ರವನ್ನು. ಆದ್ರೆ ನಮ್ಮ ಈ ಜಟಾಪಟಿಯಿಂದಾಗಿ ಯಾವುದನ್ನು ಕೈಗೆತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದ್ರ ಮುಂಚೆನೆ ನಮಗೆ ಸಮಸ್ಯೆ ಬಂದು ಒದಗೋ ಥರ ಆಗ್ತಿದೆ ಅನ್ನೋದೆಲ್ಲ ತರುಣ್ ಚುಗ್ ಅವರ ಗಮನಕ್ಕೆ ತಂದಿದ್ದು. ಇದೆಲ್ಲವನ್ನು ಹೈಕಮಾಂಡ್ ಮುಂದೆ ಇಡ್ತೀನಿ ನಾನು ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ.
ಯತ್ನಾಳ್ ವಿರುದ್ಧ ದೂರುಗಳ ಸರಮಾಲೆಯೇ ಈಗ ಹೈಕಮಾಂಡ್ ನಾಯಕರ ಮುಂದೆ ಯಾರು ಇಲ್ಲಿಗೆ ಬಂದಿದ್ದಾರೋ ಅವರ ಎದುರು ಇಡಲಾಗಿದೆ. ಸೊ ಯತ್ನಾಳ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮುಗಿಬಿದ್ದ ವಿಜಯೇಂದ್ರ ಮತ್ತು ಟೀಮ್ ಕುತೂಹಲಕ್ಕೆ ಕಾರಣ ಆಗಿದೆ. ಶೋಕಾಸ್ ನೋಟಿಸ್ ಬಂದಿದ್ದು ಇದು ಫೇಕಾ ಇದ ಅಂತ ಅವರು ಅನುಮಾನ ವ್ಯಕ್ತಪಡಿಸಿರೋ ಬೆನ್ನಲ್ಲೇ ಅದು ಪಕ್ಕಾ ಖಚಿತ ಅನ್ನೋದೆಲ್ಲ ಆಯ್ತಲ್ವ, ಈಗ ಕರೆಸ್ಕೊಳ್ತಿದೆ ಶಿಸ್ತು ಸಮಿತಿ. ಅದು ಒಂದನೇ ಆಘಾತ. ಆದರೆ ಎರಡನೇದು ಇಲ್ಲಿ ಬಿಜೆಪಿಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಯತ್ನಾಳ್ ಔಟ್ ಆಗಬೇಕು ಅಂತ ಬಯಸ್ತಿದ್ದಾರೆ ಅನ್ನೋದನ್ನ ಹೈಕಮಾಂಡ್ಗೆ ಕ್ಲಿಯರ್ ಮಾಡಿಸೋ ಪ್ರಯತ್ನ ಎಲ್ಲ ಬಗೆಯಿಂದನೂ ಯಡಿಯೂರಪ್ಪ ಟೀಮ್ ಮಾಡಿದೆ. ಆಯ್ತು, ನಾವು 7ನೇ ತಾರೀಕು 9ನೇ ತಾರೀಕು ಎಲ್ಲ ಕಾಯ್ತೀವಿ, ಪ್ರತಿಯೊಂದನ್ನು ನೀವು ಗಮನಿಸಿ ಅನ್ನೋ ಬಿಗ್ ಮೆಸೇಜ್ ಅನ್ನು ರವಾನಿಸಿರೋದು. ಈ ಸಲ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಟೀಮ್ ಕೊಟ್ಟಿರುವಂತಹ ಕೌಂಟರ್ ಆನ್ಸರ್, ಹೈಕಮಾಂಡ್ ಮುಂದೆ ಇಟ್ಟಿರುವಂತಹ ರಿಪೋರ್ಟ್ ಎಲ್ಲ ನೋಡ್ತಾ ಇದ್ರೆ ಯತ್ನಾಳ್ಗೆ ಒಂದಷ್ಟು ಟೆನ್ಷನ್ ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಿದೆ. ಈ ಸಲ ಎಂದಿನಂತೆ ಅದನ್ನು ಮುಂದೆ ತಳ್ಕೊಂಡು ಹೋಗೋದಿಕ್ಕಂತೂ ಸಾಧ್ಯ ಇಲ್ಲ. ಡಿಸೆಂಬರ್ ಒಳಗಡೆ ಇತ್ಯರ್ಥ ಆಗಲೇಬೇಕು. ಪಕ್ಷಕ್ಕೆ ಇದು ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇದರಲ್ಲಿ ಯತ್ನಾಳೇ ದೊಡ್ಡ ಕಾರಣ, ಮತ್ತೆ ಇವರು ತಲೆನೋವಾಗಿದ್ದಾರೆ ಪಕ್ಷಕ್ಕೆ ಯಾವುದೇ ಕೆಲಸಕ್ಕೆ ಅನ್ನೋದನ್ನ ಆ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿ ಆಯ್ತಾ BSY ಬಣ. ಯತ್ನಾಳ್ ಟೀಮ್ ಕೂಡ ಟೆನ್ಷನ್ ಆಗಿದೆ. ಹಂಗಂತ ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡು ಬರೋಣ ಅನ್ನೋ ಮನಸ್ಥಿತಿಯಲ್ಲಂತೂ ಇಲ್ಲ. ಕಾಂಪ್ರಮೈಸ್ ಮಾತೇ ಇಲ್ಲ. ಏನು ಮಾಡಬಹುದು, ಹೈಕಮಾಂಡ್ ಆಕ್ಷನ್ ತಗೊಳುತ್ತೆ ಅನ್ನೋದೇ ಆದರೆ ಲಾಸ್ಟ್ ಚಾನ್ಸ್, ಕೆಲಸ ಮಾಡ್ತೀರಾ ಕೈ ಜೋಡಿಸಿ ಅಂತ ಕೇಳಬಹುದು. ಆದರೆ ಯತ್ನಾಳ್ ಅಂತೂ ಸುತಾರಾಮ್ ರೆಡಿ ಇಲ್ಲ. ಏನಾದರೂ ಆಗಲಿ ನಿಮ್ಮ ಲಾಸ್ಟ್ ಚಾನ್ಸೂ ಬೇಡ ಅನ್ನೋ ಮಟ್ಟಿಗೆ ಹೈಕಮಾಂಡ್ಗೆ ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿ ಹೋಗಿದ್ದಾರೆ ಡೆಲ್ಲಿಗೆ ಯತ್ನಾಳ್ ಈ ಸಲ. ಆಗಿದ್ದಾಗ್ಲಿ, ನಾವು ಒಪ್ಕೊಂಡ್ರು ಬಿಜೆಪಿಯಲ್ಲಿ ಏನು ಸಿಗತ್ತೆ ನಮಗೆ, ಒಪ್ಕೊಳ್ಳದಿದ್ರೆ ಏನು ಕಳ್ಕೊಳ್ಳೋದಿದೆ ಅನ್ನೋ ಮನಸ್ಥಿತಿಯಲ್ಲಿರೋ ಯತ್ನಾಳ್ ಅಚ್ಚರಿಯ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾದ ಯತ್ನಾಳ್. ಅದೇ ಕುತೂಹಲ ಇರೋದೀಗ ಯತ್ನಾಳ್ ಮುಂದಿನ ನಡೆ ಏನು ಅಂತ. ಯಾಕಂದ್ರೆ ಹೈಕಮಾಂಡ್ ಈ ಸಲ ಯತ್ನಾಳ್ ಅವರನ್ನ ಹಾಗೆ ಏನೇ ಆದರೂ ಕೂಡ ಸುಮ್ಮನೆ ಇಟ್ಟಿದ್ಯಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಬಿಡೋಕೆ ರೆಡಿ ಇಲ್ಲ. ಮತ್ತು ವಿಜಯೇಂದ್ರ ಕೆಳಗಿಳಿಸೇ ಬಿಡ್ತಾರ ದಿಢೀರ್ ಅಂತ ಅನ್ನೋ ವಾತಾವರಣ ಈ ಕ್ಷಣಕ್ಕೆ ಕಾಣಿಸ್ತಿಲ್ಲ. ವಿಜಯೇಂದ್ರ ಮೇಲೆ ಅಸಮಾಧಾನ ಇದೆ. ವಿಜಯೇಂದ್ರ ಟೀಮ್ಗೂ ನೋಟಿಸ್ ಕೊಡ್ತಾರ ಅನ್ನೋ ಥರ ಇದೆ. ರೇಣುಕಾಚಾರ್ಯ ಇನ್ನಿತರರಿಗೆ ಅವ್ರು ಆಡಿದ ಮಾತು, ಮೀಟಿಂಗು ಅದಕ್ಕೆಲ್ಲ ನೋಟಿಸ್ ಕೊಡಬಹುದು. ಎರಡೂ ಬಣಕ್ಕೂ ಕೂಡ ಸಮನಾಗಿ ಟ್ರೀಟ್ಮೆಂಟ್ ಕೊಡಬಹುದು ಹೈಕಮಾಂಡ್. ಹಾಗಿದ್ದೂ ಕೂಡ ಪದಾಧಿಕಾರಿಗಳ ಬದಲಾವಣೆ ಮಾಡೋಣ, ಎಲ್ಲ ಮಾಡೋಣ, ವಿಜಯೇಂದ್ರ ಕೆಳಗಿಳಿಸುವ ಸಾಧ್ಯತೆ ಬಹಳ ಕಡಿಮೆ. ಸೊ ಯತ್ನಾಳ್ಗೆ ಏನಾದರೂ ಒಂದು ತಲೆನೋವು ಫಿಕ್ಸ್ ಅಂತ ಅನಿಸ್ತಿದೆ ಈ ಸಲ ಡೆಲ್ಲಿಯಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಕಾದು ನೋಡಬೇಕು. ನಾಳೆ 11:30 ಮೀಟಿಂಗಲ್ಲಿ ಏನಾಗುತ್ತೆ, ಡಿಸೆಂಬರ್ 7ರ ಅತ್ಯಂತ ನಿರ್ಣಾಯಕ ದಿನ. ಅವತ್ತು ರಾಜ್ಯ ಬಿಜೆಪಿ ನಾಯಕತ್ವ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವತ್ತೇನಾಗುತ್ತೆ ಅನ್ನೋದನ್ನ ಖುದ್ದು ಅಮಿತ್ ಶಾ ನಿರ್ಧಾರ ಮಾಡಲಿದ್ದಾರೆ. ವಿಜಯೇಂದ್ರ ಯತ್ನಾಳ್ ನಡುವಿನ ಈ ಜಟಾಪಟಿಗೆ ಫುಲ್ ಸ್ಟಾಪ್ ಅನ್ನು ಇಡಲಿದ್ದಾರೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.